ಮಾಧ್ಯಮದ ಸ್ನೇಹಿತರೆ, ಭಾಳಷ್ಟು ನಿರೀಕ್ಷೆಯಿಂದ ಏನೊಂದು 23ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಭಾಳ ಒಂದು ದೊಡ್ಡ ಬಹುಮತದೊಂದಿಗೆ ರಾಜ್ಯದಲ್ಲಿ ನಮ್ಮ ರಾಜ್ಯದ ಜನರು ಅವರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಡಳಿತ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗೇನು ಆಡಳಿತ ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಏನು 2 ವರ್ಷ ಕಾಲದಲ್ಲಿ ತಾವೆಲ್ಲ ಕಂಡಂತೆ ನೋಡಿದಂತೆ ರಾಜ್ಯದ ಜನರ ಬದುಕನ್ನು ಸಂಪೂರ್ಣವಾಗಿ ಬರ್ಬಾದ್ ಮಾಡಿರೋದು. ಬರ್ಬಾದನ್ನು ಮಾಡಿ ಸಾಧನ ಸಮಾವೇಶ, ಸಮರ್ಪಣೆ ಸಮಾವೇಶ, ಗ್ಯಾರಂಟಿಯ ಬದುಕು ಅನ್ನುವಂಥ ವಿವಿಧ ಶೀರ್ಷಿಕೆಯನ್ನು ಕೊಟ್ಟು ನಾಡಿನ ಉದ್ದಗಲದಲ್ಲಿ ವಿವಿಧ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮ ಯಾವ ಪುರುಷಾರ್ಥಕ್ಕೆ, ಯಾವ ಸಾಧನೆಗಾಗಿ ಅಂತ ಅವರು ತಿಳಿಸ್ಬೇಕಾಗಿದೆ. ಈ ಸಾಧನಾ ಸಮಾವೇಶದಲ್ಲಿ ಹೇಳಬೇಕು ಅಂದರೆ ಇಡೀ ರಾಜ್ಯದಲ್ಲಿ ಸಂತೋಷವಾಗಿ, ಆನಂದವಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು 35 ಜನ ಏನು ಸಚಿವರು ಇದ್ದಾರಲ್ಲ, ಮುಖ್ಯಮಂತ್ರಿ ಸೇರಿ 35 ಜನ ಸಚಿವರು ಮಾತ್ರ ಸಂತೋಷವಾಗಿ, ಆನಂದವಾಗಿ ಇರುವಂಥದ್ದಿದೆ. ಅದು ಬಿಟ್ಟರೆ ಇನ್ಯಾರು ಸಂತೋಷ ಅನ್ನುವಂಥ ವಿಚಾರವೇ ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿರಲ್ಲ. ಈಗಾಗಲೇ ವಿವಿಧ ಆಪಾದನೆಯನ್ನು ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದು ಇದೆ. ಏನು ಇವ್ರು ಮಾಡಿದಂಥ ಆಪಾದನೆಯನ್ನು ಮಾಡಿದ್ದಾರೆ. ಆದರೆ ಇವ್ರು ನಡ್ಕೊಂಡಿರೋ ರೀತಿ ಏನೊಂದು ಈ ಭ್ರಷ್ಟ ಸರ್ಕಾರ, ಇವರಿಗೆ ವಿವಿಧ ಹೆಸರುಗಳನ್ನ ಕೊಡ್ಬೋದು. ವಸೂಲಿ ಸರ್ಕಾರ, ಭ್ರಷ್ಟ ಸರ್ಕಾರ, ಕಮಿಷನ್ ಸರ್ಕಾರ, 60% ಸರ್ಕಾರ, ಕೆಲವು ಕಡೆ 60%, ಕೆಲವು ಕಡೆ 100%. ಏನು ಬಿಡದಂಗೆ ಬಡದ ಭಾಷೆ ಹಾಕೊಳ್ಳುವಂಥ ಸರ್ಕಾರ, ರೈತ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಯುವಕರ ವಿರೋಧಿ ಸರ್ಕಾರ, ತುಷ್ಟೀಕರಣದ ಸರ್ಕಾರ, ಭಯೋತ್ಪಾದಕರನ್ನು ಅಮಾಯಕರು ಅಂತ ಹೇಳಿರುವಂಥ ಸರ್ಕಾರ. ಈ ರೀತಿ ಹಲವಾರು ಹೆಸರುಗಳನ್ನ ಕೊಡ್ಬೋದು ಈ ಸರ್ಕಾರಕ್ಕೆ. ಇಷ್ಟು ಹೆಸರುಗಳನ್ನ, ಕೀರ್ತಿಯನ್ನು ಪಡೆದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ಸಾಧನಾ ಸಮಾವೇಶವನ್ನು, ಯಾವ ಒಂದು ಹಿನ್ನೆಲೆಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂತ, ಬೆಲೆ ಏರಿಕೆ ಮಾಡಿರೋದೇ ಇವ್ರ ಸಾಧನೆನ, ಭಯೋತ್ಪಾದಕರಿಗೆ ಅಮಾಯಕರು ಅಂತ ಹೇಳಿರೋದೇನೆ ಸಾಧನೆಯನ್ನು, ಮೂಢ ಜಮೀನನ್ನು ಕಬಳಿಕೆ ಮಾಡಿರೋದೇನೆ ಇವ್ರ ಸಾಧನೆನ, ಮಹರ್ಷಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಕೆಯನ್ನು ಮಾಡಿ ಲ್ಯಾಂಬೋರ್ಗಿನಿ ಕಾರನ್ನು ಕೊಂಡ್ಕೊಂಡಿರೋದೇ ಸಾಧನೆನ, ವಕ್ಫಿನ ಮಂಡಳಿ ಅಮಾಯಕ ರೈತರ ಜಮೀನನ್ನು ಕಬಳಿಕೆ ಮಾಡಿರೋದೇ ಇವರ ಸಾಧನೆನ, KPSC ಎಕ್ಸಾಮ್ನಲ್ಲಿ ಸೋರಿಕೆ, ಪ್ರಶ್ನಪತ್ರಿಕೆಯ ಸೋರಿಕೆ, ಅಕ್ರಮಗಳನ್ನು ಮಾಡಿರೋದೇ ಇವರ ಸಾಧನೆನ, ಅಭಿವೃದ್ಧಿ ಶೂನ್ಯ ಮಾಡಿರೋದೇನೆ ಇವರ ಸಾಧನೆನ, ದಲಿತರ ಹಣವನ್ನು SCP TSP ಹಣ ಮೀಸಲಿಟ್ಟಿರುವಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರೋದೇ ಇವರ ಸಾಧನೆನ, ಅಲ್ಪಸಂಖ್ಯಾತರಿಗೆ ಯಾವ ಒಂದು ಧರ್ಮ ಆಧಾರಿತವಾಗಿ ಯಾವ ಮೀಸಲಾತಿ ಅಥವಾ ಗುತ್ತಿಗೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ, ಸಂವಿಧಾನ ವಿರುದ್ಧವಾಗಿದೆಯೋ ಅದನ್ನು ಮಾಡಿರೋದೇ ಇವರ ಸಾಧನೆನ. ಏನು ಇವರ ಸಾಧನೆ? ಭ್ರಷ್ಟಾಚಾರನೇ ಇವ್ರ ಸಾಧನೆ, ಬೆಲೆ ಏರಿಕೆನೇ ಇವರ ಸಾಧನೆ. ಈ ರೀತಿ
ಎಲ್ಲದರಲ್ಲೂ ವಿಫಲತೆಯನ್ನು ಕಂಡಿರುವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ದೇಶದ ವಿಚಾರದಲ್ಲಿ ಬಂದಾಗಲೂ ಇವ್ರದ್ದೇ ಆದಂಥ ಮನಸ್ಥಿತಿ, ಇವ್ರ ಮನಸ್ಸಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೊಡೋದು, ಯುದ್ಧ ಮಾಡಬೇಡಿ ಅಂತ ಒಂದ್ಸಲ ಹೇಳೋದು, ಯುದ್ಧ ಮಾಡ್ತಿದ್ರೆ ಶಾಂತಿಯಾಗಿರಿ ಅಂತ ಹೇಳೋದು, ಕದನ ವಿರಾಮ ಆದರೆ ಯುದ್ಧ ಮಾಡಿ ಅಂತ ಹೇಳೋದು,